ರಾಷ್ಟ್ರದಲ್ಲಿ ನಾರಿಯರ ಶಕ್ತಿ ಬಹಳ ದೊಡ್ಡದು ಎಂದು ಎಸ್ಸಿ ಎಸ್ಟಿ ಹಾಸ್ಟೆಲ್ನ ಮೇಲ್ವಿಚಾರಕ ಮಹಾಲಿಂಗಪ್ಪ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕು ದೊಡ್ಡ ಚೆಲ್ಲೂರು ಗ್ರಾಮದ ಗ್ರಾಮ ಪಂಚಾಯಿತಿ ಬಳಿ ಜಿಲ್ಲಾ ಪಂಚಾಯಿತಿ ಹಾಗೂ ಎನ್ಆರ್ಎಲ್ಎಂ ಯೋಜನೆ ಹಾಗೂ ನಾನಾ ಇಲಾಖೆಗಳ ಸಹಯೋಗದಲ್ಲಿ ಸ್ವಯಂ ಸಹಾಯ ಸಂಘ ಒಕ್ಕೂಟ ವ್ಯಾಪ್ತಿಗೆ ಬರುವ ಮಹಿಳೆಯರಿಗೆ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದಡಿ ಪರಿವರ್ತನೆ ಕುರಿತ ಜಾಗೃತಿ ಕಾರ್ಯಕ್ರಮ ಕುರಿತು ಮಾತನಾಡಿ, ಪ್ರತಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಕುಟುಂಬ ನಿರ್ವಹಣೆ ಜೊತೆ ಮಕ್ಕಳ ಶಿಕ್ಷಣ ಸಂಸ್ಕಾರ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಿದ್ದಾರೆ. ಸಮಾಜದ ಪರಿವರ್ತನೆಗೆ ಕಾಣಲು ಸಾಧ್ಯ. ಆದ್ದರಿಂದ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಎಲ್ಲ ತಾಯಂದಿರು ಮೊದಲನೇ ಆದ್ಯತೆ ನೀಡಬೇಕು ಎಂದರು. ಸ್ಥಳೀಯ ಪ್ರಾಥಮಿಕ ಕೇಂದ್ರದ ಆರೋಗ್ಯ ಸಹಾಯಕಿ ಕವಿತಾ ಮಾತನಾಡಿ, ಹೆಣ್ಣು ಮಕ್ಕಳು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಮುಖ್ಯವಾಗಿ ತಮ್ಮ ಮಕ್ಕಳಿಗೆ ಆಧುನಿಕ ಶೈಲಿಯ ತಿಂಡಿ ತಿನಿಸುಗಳಿಗೆ ಕಡಿವಾಣ ಹಾಕಬೇಕು. ಆಧುನಿಕ ತಿಂಡಿ ತಿನಿಸುಗಳು ತಿನ್ನುವುದರಿಂದ ಮಕ್ಕಳಲ್ಲಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿ ಚಿಕ್ಕ ವಯಸ್ಸಿಗೆ ಋತುಮತಿಯಾಗುತ್ತಿದ್ದಾರೆ. ಮುಖ್ಯವಾಗಿ ಮಹಿಳೆಯರು ಋತುಚಕ್ರ ಸಂದರ್ಭದಲ್ಲಿ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಸ್ವಚ್ಛತೆ ಬಗ್ಗೆ ಆದ್ಯತೆ ನೀಡಿಲ್ಲ ಎಂದಾದರೆ ಕ್ಯಾನ್ಸರ್ ಅಂತ ಕಾಯಿಲೆಗಳು ಬರುತ್ತವೆ ಎಂದರು. ಎನ್ಆರ್ಎಲ್ಎಂನ ಒಕ್ಕೂಟ ಮೇಲ್ವಿಚಾರಕಿ ಕವಿತಾ ಮಾತನಾಡಿ, ಒಕ್ಕೂಟದ ವತಿಯಿಂದ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಸಿಎಪಿ ಹಾಗೂ ಪಿಎಂಎಫ್ಎ ಅಡಿಯಲ್ಲಿ ಕಡಿಮೆ ದರ ಬಡ್ಡಿ ಸಾಲ ಸೌಲಭ್ಯ ಒದಗಿಸಲಾಗುತ್ತದೆ. ಇದರ ಸದುಪಯೋಗ ಪಡೆದು ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕಿದೆ ಎಂದರು. ಅಂಗನವಾಡಿ ಕಾರ್ಯಕರ್ತೆ ಮಂಜುಳಾ ಮಾತನಾಡಿ, ಗೃಹಲಕ್ಷ್ಮಿ, ಸುಕನ್ಯಾ ಸಮೃದ್ಧಿ ಯೋಜನೆ ಹಾಗೂ ಗರ್ಭಿಣಿ ಬಾಣಂತಿಯರಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್, ಒಕ್ಕೂಟದ ಅಧ್ಯಕ್ಷೆ ಶೋಭಾ, ಕಾರ್ಯದರ್ಶಿ ಪದ್ಮಾವತಿ, ಉಮಾದೇವಿ, ಎಂಬಿಕೆ ರತ್ನಮ್ಮ, ಪಶುಸಖಿ ಶಿಲ್ಪಾ, ಕೃಷಿ ಸಖಿ ಅರುಣ, ಜಾನಕಮ್ಮ, ತ್ರಿವೇಣಿ, ಶಿವಮ್ಮ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಇದ್ದರು. ವರದಿ ಮಂಜುನಾಥ್, ಪ್ರಜಾಪವರ್ ಟಿವಿ, ಪರಶುರಾಮಪುರ. ಮುಖ್ಯವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಏನು ಬರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ನೀವು ವ್ಯವಸ್ಥಿತವಾಗಿ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಬದುಕನ್ನು, ನಿಮ್ಮ ಕುಟುಂಬದ ವ್ಯವಸ್ಥೆಯನ್ನು, ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಸದೃಢಗೊಳಿಸ್ಬೋದು. ಮುಖ್ಯವಾಗಿ ಯಾವಾಗಲೂ ಅಂಬೇಡ್ಕರ್ ಅವರು ಹೇಳ್ತಿರ್ತಾರೆ, ನಾವು ಯಾವತ್ತೂ ಸದೃಢರಾಗಬೇಕಂದ್ರೆ ಮುಖ್ಯವಾಗಿ ನಮಗೆ ಬೇಕಿರತಕ್ಕಂಥದ್ದು, ನಮ್ಮ ಕುಟುಂಬದಲ್ಲಿ ಬೇಕಿರತಕ್ಕಂಥದ್ದು ಶಿಕ್ಷಣ ಪಡ್ಕೊಂಡಾಗ ಮಾತ್ರ ಸಾಧ್ಯ ನಮ್ಮ ಕುಟುಂಬದ ವ್ಯವಸ್ಥೆ, ಕುಟುಂಬದ ಸುಧಾರಣೆ, ಸಮಾಜದ ಸುಧಾರಣೆ, ರಾಜ್ಯದ ಸುಧಾರಣೆ ಮತ್ತು ರಾಷ್ಟ್ರದ ಸುಧಾರಣೆಗಳು. ಯಾವಾಗಲೂ ನಾವು ಶಿಕ್ಷಣವನ್ನು ಪಡ್ಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಗಳಾದರೆ ಮಾತ್ರ ಸಾಧ್ಯ. ನಾವು ನಮ್ಮ ಕುಟುಂಬವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಟ್ಕೊಳ್ಳೋಕ್ಕೆ ಸಾಧ್ಯ, ನಾವು ಬದುಕಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಮುಖ್ಯವಾಗಿ ಈ ಒಂದು ಸ್ತ್ರೀ ಶಕ್ತಿ ಇದೆಯಲ್ಲ, ಅತ್ಯಂತ ದೊಡ್ಡ ಶಕ್ತಿ. ಒಂದು ಅಭಿಯಾನದ ರೂಪದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದೇಳಿ ಎನ್ಆರ್ಎಲ್ಎಂ ಯೋಜನೆ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು 3 ತಿಂಗಳ ಕಾಲ ಈ ಒಂದು ಯೋಜನೆಯನ್ನು ಪ್ರಸ್ತುತ ನಾವು ಜಾರಿಗೆ ತಂದಿದ್ವಿ. ಆದರೆ ಇಲ್ಲಿ ನಮ್ಮ ಒಂದು ಚಳ್ಳಕೆರೆ ತಾಲೂಕಲ್ಲಿ ಸರಿಸುಮಾರು 40 ಗ್ರಾಮ ಪಂಚಾಯತಿಗಳಿದ್ದಾವೆ. 40 ಗ್ರಾಮ ಪಂಚಾಯತಿಗಳಲ್ಲೂ ಸಹ ಏನು ನಮ್ಮ ಎನ್ಆರ್ಎಲ್ಎಂ ಇಂದ ಒಂದೊಂದು ಒಕ್ಕೂಟಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಇಲ್ಲಿ ಅದೇ ರೀತಿ ನಮ್ಮ ಯಶಸ್ವಿನಿ ಒಕ್ಕೂಟ ಅಂತಕ್ಕಂಥ ಒಕ್ಕೂಟ ಇದೆ. ಆ ಒಕ್ಕೂಟದಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಯೋಜನೆಯ ಒಟ್ಟಾರೆ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಎನ್ಆರ್ಎಲ್ಎಂ ಯೋಜನೆ ಇಲ್ಲಿ ನಮ್ಮ ಒಂದು 2018ರಲ್ಲಿ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಾರಿಗೆ ಬಂತು, ಪ್ರಸ್ತುತವಾಗಿ ಚಾಲನೆಗೆ ಬಂತು. ಈಗ ಪ್ರಸ್ತುತವಾಗಿ ನಮ್ಮ ಎನ್ಆರ್ಎಲ್ಎಂ ಕಡೆಯಿಂದ 2116 ಸ್ವಸಹಾಯ ಸಂಘಗಳನ್ನು ನಮ್ಮ ಎನ್ಆರ್ಎಲ್ಎಂ ಯೋಜನೆಗೆ ಒಳಪಟ್ಟಿದ್ದಾವೆ. ನಾವು ಅಂದ್ಕೊಂತೀವಿ ಇವತ್ತಿಗೂ ಸಹ ನಮ್ಮ ಎನ್ಆರ್ಎಲ್ಎಂ ಯೋಜನೆ ಬಗ್ಗೆ ಬಹಳಷ್ಟು ಜನಗಳಿಗೆ ಇನ್ನೂ ಗೊತ್ತೇ ಇಲ್ಲ, ಕೆಲವು ಹಳ್ಳಿಗಳ ಕಡೆ ಇನ್ನೂ ಗೊತ್ತೇ ಆಗಿಲ್ಲ. ಆದರೂ ನಾವೇನು ಅಂದ್ಕೊಂತೀವಿ, ಇವಾಗ ಎಲ್ಲ ಸಂಘಗಳು ಏನಾಗಿದ್ದಾವೆ ಈಗ ನಿಮಗೆ ಗೊತ್ತಿಲ್ಲ. ನಮ್ಮವೆಲ್ಲ ಸಂಘಗಳು ಅಂಗನವಾಡಿ ಸಂಘಗಳು, ಶ್ರೀಶಕ್ತಿ ಸಂಘಗಳು ಅಂತ ಏನಿದ್ದಾವೋ ಅವೆಲ್ಲ ಅಂಗನವಾಡಿ ಸಂಘಗಳು ಅಂತ ನಿಮ್ಮ ಮೈಂಡಲ್ಲಿದೆ. ಬಟ್ ಅವು ಎಲ್ಲ ಅಂಗನವಾಡಿ ಸಂಘಗಳಲ್ಲ. ಆಲ್ರೆಡಿ ಅವೆಲ್ಲ ಏನಾಗಿದ್ದಾವೆ, ನಮ್ಮ ಒಂದು ಸಂಜೀವಿನಿಗೆ ಒಳಪಟ್ಟಿದ್ದಾವೆ. ಅದರಿಂದ ಏನಾಗಿದೆ, ಅವೆಲ್ಲ ಸಂಘಗಳು ಈಗ 2116 ಸ್ವಸಹಾಯ ಸಂಘಗಳಾಗಿದ್ದಾವೆ. ಈ ಯೋಜನೆ ಒಟ್ಟಾರೆ ಉದ್ದೇಶ ಏನಪ್ಪ, ಈ ಯೋಜನೆ ಯಾಕೆ ಬಂತು ಅಂತಕ್ಕಂಥದ್ರ ಬಗ್ಗೆ ಮಾತಾಡಬೇಕು. ಈ ಯೋಜನೆ ಯಾಕೆ ಬಂತು ಗೊತ್ತಾ,
ಬಡವರಿಗೆ, ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿಯವರಿಗೆ, ದುರ್ಬಲ ವರ್ಗದವರಿಗೆ, ಮಹಿಳೆಯರು ಯಾರು ಒಂದು ಕಡು ಬಡತನದಲ್ಲಿದ್ದಾರೆ ಅಂಥವ್ರನ್ನ ಅಭಿವೃದ್ಧಿ ಮಾಡಬೇಕು, ಅವ್ರನ್ನ ಏನು ಮಾಡಬೇಕು, ಸ್ಟ್ರೆಂಥನಿಂಗ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಯೋಜನೆ ನಮ್ಮ ಕಡೆ ಇನ್ನೂ ಅಷ್ಟೊಂದು ಪ್ರಬಲವಾಗಿ ಬೆಳೆದಿಲ್ಲ ನೋಡ್ರಿ. ಅದೇ ಈಗ ನಮ್ಮ ಕಡೆ ಅತಿ ಹೆಚ್ಚಾಗಿ ಬೆಳವಣಿಗೆ ಇರ್ತಕ್ಕಂಥದ್ದು ಯಾವುದೋ ಧರ್ಮಸ್ಥಳ ಸಂಘವನ್ನು ನಾವೆಲ್ಲರೂ ಹೆಚ್ಚಾಗಿ ಬೆಳೆಸ್ತಿದ್ದೀವಿ. ಯಾಕೆ ಅಂತಂದರೆ ಅವ್ರು ನಮಗೆ ಕೇಳಿದಷ್ಟು ಸಾಲವನ್ನು ಕೊಡ್ತಾ ಇದ್ದಾರೆ ಅಲ್ವಾ. ಅದನ್ನು ನಾವೇನು ಮಾಡ್ತಾ ಇದ್ವಿ, ತಗೊಂಡು ನಮಗೆ ಬಡ್ಡಿ ಕಟ್ಟಕ್ಕೆ ಸಹ ಆಗ್ತಾ ಇಲ್ಲ, ಅದನ್ನು ಅಸಲು ಕಟ್ಟಕ್ಕೂ ಸಹ ಒದ್ದಾಡ್ತಾ ಇದ್ದೀವಿ. ಆದರೆ ನಮ್ಮ